ಹಾಯ್ ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಬಂದು 5 ತಾರೀಕು ಸೆಪ್ಟೆಂಬರ್ 5. ಇವತ್ತು ಶಿಕ್ಷಕರ ದಿನಾಚರಣೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತತ್ಮೇ ಶ್ರೀ ಗುರುವೇ ನಮಃ. ಗುರು ವೃಂದಕ್ಕೆ ನನ್ನ ಶುಭಾಶಯಗಳು. ಮತ್ತು ನನ್ನ ಹಳ್ಳಿ ವಿಡಿಯೋ ಲಾಗ್ನ ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ. ಇವತ್ತಿನ ನನ್ನ ಲಾಗು ಏನೆಲ್ಲ ಇದೆ ಅಂತ ನೋಡ್ಕೊಂಡು ಬರೋಣ. ಇದು ಮೀನು ತಂದಿದ್ದು, ಅದು ಮೀನು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೆ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಅದು ತವಾ ಫ್ರೈ ಮಾಡಲಿಕ್ಕೆ ಅಂದ್ಬಿಟ್ಟು ಮೀನು ಕಟ್ ಮಾಡಿ ಮಸಾಲೆ ಹಚ್ತಾ ಇದ್ದಾರೆ. ರೀ ಬೆಂದದಾಗೆಲ್ಲ ಈಗ ಕಲ್ಸೋಯ್ತದೆ, ಎತ್ತಕ್ಕಾಗಲ್ಲ, ನಾನು ಬೇಯ್ತಲ್ಲ ಹಾಗೆಲ್ಲ ಬೆಂದು ಓಪನ್ ಆಯ್ತದೆ ಅದು ಮಾಂಸ. ಈ ಮೊಬೈಲ್ ನಾಳೆ ಮರಕದೆ ಈ ಮೊಬೈಲು ಜಾಸ್ತಿ ಕೂದಾಕ್ಬಿಟ್ರೆ ತೆಗಿ ಮೀನು ಅದು ಓಪನ್ ಮಾಡಿದ್ರಲ್ಲ ಅವ್ರೊಳಗೆ ಕೆಲಸ. ಅದು ನೀವು 2 ಕೈ ಮಾಡ್ಕೊಬಾರ್ದು ಕಣ್ರಿ. ತಟ್ಟೆ ಒಳಿಕೆ ಮಡಿಕೊಂಡು ಅದು ಸಾವ್ರ್ಕೊಂಡು ಅಲ್ಲೇ ಒಂದು ಸೈಡು ಹಂಗೆ ಜೋಡಿಸ್ಕೊಳ್ಳಿ, ಹಂಗೆ ಮಸಾಲೆ ಒಂದು ಸೈಡ್ ಎಳ್ಕೊಳ್ಳಿ, ತಟ್ಟೆ ಸೈಡ್ಗೆ ಹಂಗೆ ಹಚ್ಚಿ ಹಂಗೆ ಒಂದೇ ಕೈಲಿ ಕಿವಿರು ಒಳಗೆ ಎತ್ತಿಲ್ಲ ಸಾವ್ರಿ, ಹೊಟ್ಟೆಗೆ ಸಾರು ಒಳಗೆ ಮಧ್ಯೆ ಹೊಟ್ಟೆ ಮಲ್ಲಿಗೆ ಅಲ್ಲಿಗೆಲ್ಲ ಮಸಾಲೆ ತುಂಬಬೇಕು. ತುಂಬಿ ಮೆತ್ತು ಕುಯ್ರಿ, ಓಪನ್ ಆಗೋಯ್ತದೆ. ನಾನು ಸಾಂಬಾರು ಖಾರ ಹಾಕ್ಸ್ಕೊತೀನಿ. ಇವತ್ತು ಬಂದು ತರಕಾರಿ ಹಾಕಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ತುಂಬ ದಿನ ಆಗಿತ್ತು ತರಕಾರಿ ಹಾಕಿ ಉಪ್ಪಿಟ್ಟು ಮಾಡಿ, ಹಾಗಾಗಿ ಇವತ್ತು ಬ್ರೇಕ್ಫಾಸ್ಟ್ ಇವತ್ತು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಹಾಗೆ ಎಳೆ ಹೀರೆಕಾಯಿ ತೊಗೊಂಡಿದ್ದೇನೆ 1 kg. ಹಾಗಾಗಿ ಹೀರೆಕಾಯಿನ ಸ್ವಲ್ಪ ಕೂದಿಟ್ಕೊಂಡಿದ್ದೀನಿ. ಅದನ್ನು ಕೂಡ ಉಪ್ಪಿಟ್ಟು ಜೊತೆ ಬಜ್ಜಿ ಮಾಡೋಣ ಅಂತಂದ್ಬಿಟ್ಟು, ಮತ್ತು ಮಧ್ಯಾಹ್ನಕ್ಕೆ ವಡೆ ಮಾಡೋಣ ಅಂತಂದ್ಬಿಟ್ಟು ಕಾಳು ಕೂಡ ನೆನೆಸಿದ್ದೀನಿ, ಕಡಲೆಬೇಳೆ. ವಡೆನೂ ಕೂಡ ಗೌರಿ ಹಬ್ಬ ಗಣೇಶದ ಹಬ್ಬದಲ್ಲೆಲ್ಲ ಮಾಡಿರಲಿಲ್ಲ, ಏಕೆಂದರೆ ನಾನು ನನ್ನ ತಂಗಿ ಮನೆಗೆ ಹೋಗಿದ್ದೆ ಹಬ್ಬಕ್ಕೆ. ಹಾಗಾಗಿ ಏನು ಮಾಡಲಿಲ್ಲ, ಮತ್ತು ಗೌರಿ ಹಬ್ಬದ ದಿನವೂ ಕೂಡ ಏನು ಮಾಡಲಿಲ್ಲ. ಹಾಗಾಗಿ ಇವತ್ತು ಹೀರೆಕಾಯಿ ಬಜ್ಜಿ ಮತ್ತು ಉಪ್ಪಿಟ್ಟು ಮಾಡೋಣ, ಮತ್ತು ಮಧ್ಯಾಹ್ನಕ್ಕೆ ವಡೆ ಮಾಡೋಣ ಅಂತ ಅಂದ್ಕೊಂಡು ಇದಿಷ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಮತ್ತು ಸಂಜೆ ನೈಟ್ ಅಡುಗೆಗೂ ಕೂಡ ಮೊಳಕೆ ಕಾಳು ಇದೆ, ಹುರುಳಿಕಾಳು, ಅದನ್ನು ಕೂಡ ಸಾಂಬಾರು ಮಾಡ್ಕೊತೀನಿ. ಈಗ ಬಿಸಿ ಬಿಸಿ ಹೀರೆಕಾಯಿ ಬಜ್ಜಿ ಎಷ್ಟು ಎಳೆಯೋದಂದರೆ ತುಂಬಾ ಒಳ್ಳೆ ಸಾಫ್ಟಾಗಿದೆ, ಕರಗೋಗುತ್ತೆ ಒಂದೇ ಸರಿ. ಆ ರೀತಿ ತುಂಬಾ ಚೆನ್ನಾಗಿದೆ. ಹಾಗಾಗಿ ಉಪ್ಪಿಟ್ಟು ಜೊತೆ ಹೀರೆಕಾಯಿ ಬಜ್ಜಿ ಹಾಕ್ತಾಯಿದ್ದೀನಿ. ಬನ್ನಿ ಇವತ್ತು ಸ್ವಲ್ಪ ಏನೆಲ್ಲ ಆಗುತ್ತೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಯಾರೆಲ್ಲ ಒಂದು 12 ನಿಮಿಷ ಫ್ರೀ
ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡ್ತೀರಾ, ಸ್ಕಿಪ್ ಮಾಡ್ದೇ ಪೂರ್ತಿ ವೀಡಿಯೋನ ನೋಡ್ತೀರಾ. ಅವರು ಕಮೆಂಟ್ ಮೂಲಕ ತಿಳಿಸಿ, ಯಾರೆಲ್ಲ ನೋಡಿದ್ದೀರಾ ಅವರೆಲ್ಲ ಕಮೆಂಟ್ ಮೂಲಕ ತಿಳಿಸಿ. ನನಗೂ ಕೂಡ ಗೊತ್ತಾಗುತ್ತೆ ನಮ್ಮ ಹಳ್ಳಿ ವೀಡಿಯೋನ ಇಷ್ಟಪಟ್ಟು ನೋಡ್ತಾರೆ ಅಂತ ನನಗೂ ಕೂಡ ಗೊತ್ತಾಗುತ್ತೆ. ಹಾಗಾಗಿ ಯಾರೆಲ್ಲ ಪೂರ್ತಿ ವೀಡಿಯೋನ ಸ್ಕಿಪ್ ಮಾಡದೆ ನೋಡ್ತೀರಾ, ಹಾಗಾಗಿ ಅವರು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಯಾಕೆಂದರೆ ನಾನು ಸ್ವಲ್ಪನೇ ಒಂದು 10-12 ನಿಮಿಷದ ವೀಡಿಯೋನ ಹಾಕೋದು, ಯಾಕೆಂದರೆ ಜಾಸ್ತಿ ಲೆಂತ್ ಆಗಿಬಿಟ್ರೆ ನಿಮಗೂ ಕೂಡ ಟೈಮ್ ಇರೋದಿಲ್ಲ ನೋಡಲಿಕ್ಕೆ. ಯಾಕೆಂದರೆ ಇವಾಗೆಲ್ಲ ಬ್ಯುಸಿ ಇರ್ತಾರೆ, ಯಾರು ಕೂಡ ಅಷ್ಟು ತಾಳ್ಮೆಯಿಂದ ಕೂತ್ಕೊಂಡು ನೋಡೋದಿಲ್ಲ ಅಲ್ವ. ಹಾಗಾಗಿ ಯಾರು ಪೂರ್ತಿ ವೀಡಿಯೋನ ನೋಡಿದ್ದೀರಾ ಅವರು, ಸ್ಕಿಪ್ ಮಾಡದೆ ನೋಡಿರ್ತಾರೆ ಅವರು ಕಮೆಂಟ್ ಮಾಡಿ. ಹಾಗೆ ಮನೆ ಹತ್ರ ನಿನ್ನೆ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇತ್ತು. ಅದು ನುಗ್ಗೆ ಮರ ತುಂಬ ದೊಡ್ಡದಾಗಿತ್ತು, ಹಾಗಾಗಿ ನುಗ್ಗೆ ಸೊಪ್ಪೆಲ್ಲ ಮೇಲೆ ಇತ್ತು, ಸಾಂಬಾರಿಗೆಲ್ಲ ಸಿಗ್ತಾನೆ ಇರಲಿಲ್ಲ. ಹಾಗಾಗಿ ಗೆಡ್ಡೆಗೆ ಅಂದರೆ ಸ್ವಲ್ಪ ಗೆಡ್ಡೆ ಬಿಟ್ಟು ಅಷ್ಟು ಕಡಿಸಿದ್ರೆ ಮತ್ತೆ ಇವಾಗ ಮಳೆಗಾಲ ಅಲ್ವಾ, ಮತ್ತೆ ಚಿಗುರುತ್ತೆ ಅಂತ ಅಂದ್ಬಿಟ್ಟು ನಾನೆಲ್ಲ ಮನೆ ಮುಂದೆ ಮತ್ತು ಈ ಕಡೆ ಮುಂದೆ, ಹಳೆ ಮನೆ ಮುಂದೆ ಹೊಸ ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡಿಸಿ ನುಗ್ಗೆ ಮರ ಎಲ್ಲ ಕಟ್ ಮಾಡಿಸಿದ್ದೆ. ಇವಾಗ ಆಟೋ ಬಂದಿದೆ, ಕಸ ತುಂಬ್ಕೊಂಡು ಹೋಗಿ ಕ್ಲೀನಿಂಗ್ ಮಾಡ್ತಾ ಇದ್ದಾನೆ ನನ್ನ ಮಗ ಮತ್ತು ಹುಡುಗ ಮಾಡ್ತಿದ್ದಾರೆ. ಇವಾಗ ನುಗ್ಗೆ ಮರದೆಲ್ಲ ತಗೊಂಡು ಆಟೋಗೆ ತುಂಬಿ ಇವಾಗ ಮನೆ ಪಾರ್ಕ್ ಇದೆಯಲ್ಲ, ತುಂಬಾ ಗಲೀಜಾಗುತ್ತಿಲ್ಲಿ. ಯಾವಾಗಲೂ ಇಲ್ಲಿ ಅಂತೂ ಸಿಕ್ಕಾಬಟ್ಟೆ ಆ ಜಮೀನಲ್ಲಿ ಕಳೆ ಬೀಳುತ್ತೆ ಇಲ್ವೋ ಗೊತ್ತಿಲ್ಲ. ಇಲ್ಲಿ ನಮ್ಮ ಪಾರ್ಕಲ್ಲಿ ಇದೆಯಲ್ಲ ಗಾರ್ಡನಲ್ಲಂತೂ ತುಂಬ ಕಳೆ ಬೀಳುತ್ತೆ. ಎಲ್ಲ ಕಳೆ ಔಷಧಿ ಹೊಡೆದು ಎಲ್ಲ ಇದಾಗಿತ್ತು. ಇವಾಗ ಸ್ವಲ್ಪ ಒಣಗಿತ್ತಲ್ವ, ಕೈಲೆಲ್ಲ ಈಜಿ ಹಾಗೆ ಎಲ್ಲ ಕ್ಲೀನ್ ಮಾಡಿಕೊಂಡು, ಹಾಗೆ ನೋಡ್ತಿದ್ದೆಲ್ಲ ನಮ್ಮ ಹಳೆ ಮನೆ ಅಲ್ಲೂ ಕೂಡ ಎಲ್ಲ ಸತ್ತೆಲ್ಲ ಕ್ಲೀನ್ ಮಾಡಿ ಎಲ್ಲ ಗುಡ್ಡೆ ಹಾಕಿತ್ತಲ್ವ, ಅದನ್ನು ಕೂಡ ತುಂಬ್ಕೊಂಡು ಹೋಗ್ಲಿಕ್ಕೆ ಅಂದ್ಬಿಟ್ಟು ಬಂದಿದ್ದೇನೆ ನಾನು. ಹಾಗೆ ಸಂಕ್ರಾಂತಿ ಟೈಮ್ಗೆ ಅವರೆಕಾಳು ಆಗುತ್ತೆ, ಸೊನ್ನೆ ಅವರೆಕಾಯಿ. ಅವಾಗೆಲ್ಲ KG 100 ರೂಪಾಯಿ 150 ರೂಪಾಯಿ ಆಗಿರುತ್ತೆ ಸೀಸನ್ಗೆ. ಅವಾಗೆಲ್ಲ ಹಬ್ಬದ ಇದ್ದಲ್ವ, ಹಬ್ಬದ ಸೀಸನು ಸಂಕ್ರಾಂತಿ. ಅವಾಗೆಲ್ಲ ಚಿಕ್ಕ ಬೇಳೆ ಮಾಡಲಿಕ್ಕೆ, ಅವರೆಕಾಳು ಸಾಂಬಾರು ಮಾಡಲಿಕ್ಕೆ ಸೊನ್ನೆ ಅವರೆಕಾಯಿ ತುಂಬ ರೇಟ್ ಇರುತ್ತೆ. ಹಾಗಾಗಿ ನಾನು ಕೂಡ ಮನೆ ಹತ್ರನೇ ಹಾಕ್ಕೊಂಡಿದ್ದೀನಿ. ಆವಾಗ ಹಬ್ಬಕ್ಕೆ ಆಗುತ್ತೆ ಮನೆಗೆ ಅಡುಗೆಗೆ ಅಂತ ಅಂದ್ಬಿಟ್ಟು ನೋಡ್ತಿದ್ರಲ್ಲ, ಅದು ಕೂಡ ಚೆನ್ನಾಗಿ ಬಂದಿದೆ, ಕಾಳು ಕೂಡ ಚೆನ್ನಾಗಿ ಬಿಟ್ಟಿದೆ. ಇವಾಗ ಇಲ್ಲಿ ಹಳೆ ಮನೆ ಕಡೆ ಬಂದ್ವಲ್ಲ, ಇಲ್ಲಿ ನನ್ನ ಮಗನೂ ಕೂಡ ಎಲ್ಲ ಗುಡ್ಸೆಲ್ಲ ಕ್ಲೀನ್ ಮಾಡಿ ಕತ್ತೆಲ್ಲ ತುಂಬ ಕೋತಿ ಚೆಸ್ಟ್. ಹಾಗೆ ಒಂದು ಆಡ್ಮರಿನೂ ಕೂಡ ಸಾಕಿದ್ದೀನಲ್ಲ, ಅದತ್ರ ಎಲ್ಲ ತುಂಬ ಸತ್ತೆ ಗಲೀಜೆಲ್ಲ ಇತ್ತು, ಪಿಕ್ಕೆಗಳೆಲ್ಲ ಗುಡಿಸಿ ಎಲ್ಲ ಕ್ಲೀನ್ ಮಾಡಿ ಕರೆಂಟ್ ಹೊಡಿತೆ. ಹಾಗೆ ಸೊಪ್ಪೆಲ್ಲ ಕಟ್ಟೋಣ ಅಂದ್ಬಿಟ್ಟು ಈ ರೀತಿ ಆಗ್ತಾಯಿದೆ. ಹಂಗೆ ನ್ಯಾತಾಡ್ತದೆ ಅಂತ ತಾನೇ ಅದು ಕಟ್ಟಿದ್ದವರು. ಹಾಂ, ಮನುಷ್ಯರು ಕಟ್ಟಿವಾಗ ಎಲ್ಲ ಸ್ಟೋರಿ ಹೇಳ್ಬೇಡ. ಕಟ್ಟು ನೀನು ಸೈಕಲ್ ಎಲ್ಲ ಹೋಗೋದು ಇಲ್ಲೇ ಇಲ್ವಾ? ಕರೆಂಟ್ ಹೊಡ್ಸ್ಕತಿ, ಮುಟ್ಬೇಡ ಅಂದ್ರೆ ಹೇಳಿ ಮತ್ತೆ ಕೇಳಿದೆ ನೀನು. ಹಾಗೆ ಟೈಮು ಕೂಡ 2:30 ಆಗ್ತಾ ಬಂತು. ಮತ್ತು ರಾತ್ರಿ ಅದು ಸ್ವಲ್ಪ ರೈಸು ಸಾಂಬಾರೆಲ್ಲ ಇದೆ. ಸಂಜೆಗೇ ಸಾಂಬಾರು ಮಾಡ್ಕೊಬೇಡೋಣ ಅಂತ ಅಂದ್ಬಿಟ್ಟು ಇವಾಗ ಕಡಲೆಬೇಳೆ ಎಲ್ಲ ರುಬ್ಬಿ, ಇವಾಗ ಸಬ್ಸಿಗೆ ಸೊಪ್ಪಿತ್ತು ಒಂದು ಕಟ್ಟು ಫ್ರಿಜ್ಜಲ್ಲಿ ಎಲ್ಲ ಹಾಗೆ ಕ್ಲೀನ್ ಮಾಡಿಟ್ಟಿದೆ. ಅದು ಕೂಡ ಫ್ರೆಶ್ಶಾಗಿ ಚೆನ್ನಾಗಿತ್ತಲ್ವ, ಹಾಗಾಗಿ ವಡೆ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ವಡೆ ಹಿಟ್ಟೆಲ್ಲ ರೆಡಿ ಮಾಡಿ ಇವಾಗ ಕಲಸಿ ಇವಾಗ ವಡೆ ಹಾಕ್ತಾಯಿದ್ದೀನಿ. ತುಂಬಾ ಕ್ರಿಸ್ಪಿಯಾಗಿ ಸಖತ್ತಾಗಿತ್ತು ಮಾತ್ರ. ನಾವು ಕೂಡ ಇವಾಗ ಕುತ್ಕೊಂಡು ತಿಂದ್ವಿ. ಅದನ್ನು ನಾನು ನಿಮಗೆ ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದು. ಹಾಗಾಗಿ ಇವತ್ತಿನ ನನ್ನ ರುಟೀನ್ ಇಷ್ಟ ಆಗಿತ್ತು. ಇವತ್ತಿನ ನನ್ನ ರುಟೀನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಲಾಗ್ ಹೇಗಿತ್ತು ಅಂತ ನಾನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ನಮಗೂ ಕೂಡ ಲಾಗ್ ಹಾಕಲಿಕ್ಕೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ. ಯಾಕೆಂದರೆ ನಮ್ಮ ವಿಡಿಯೋನ ನೋಡ್ತಾ ಇರ್ತಾರೆ, ಸಪೋರ್ಟ್ ಮಾಡ್ತಾರೆ ಅಂತ ನಮಗೂ ಕೂಡ ಇಷ್ಟ ಆಗುತ್ತೆ ವಿಡಿಯೋ ಮಾಡೋಕ್ಕೆ. ಓಕೆನಾ? ಇವಾಗ ಒಂದೊಂದೇ ವಡೆಗಳನ್ನ ಬಿಡ್ತಾಯಿದ್ದೀನಿ. ಇವಾಗ ವಡೆ ಆದ ತಕ್ಷಣ ನನ್ನ ಮಗ ಮತ್ತು ನಾನು ಸದ್ಯಕ್ಕೆ ಈಗ ಇಬ್ಬರೇ ಇರೋದು, ನಾವೇ ತಿಂದು ಮತ್ತು ಹಿಟ್ಟನ್ನೆಲ್ಲ ಎತ್ತಿಡ್ತೀನಿ ಫ್ರಿಜ್ಗೆ. ಮತ್ತು ಸಂಜೆ ಬಂದಾಗ ಹಸ್ಬೆಂಡು ಕೂಡ ಹೊರಗಡೆ ಹೋಗಿದ್ದಾರೆ, ಇನ್ನೊಬ್ಬ ಚಿಕ್ಕವನು ಕೂಡ ಆಚೆ ಹೋಗಿದ್ದಾನೆ.
ಎಲ್ಲ ಬಂದಾಗ ಸಂಜೆ ಟೀ ಮಾಡಿ ಮತ್ತೆ ವಡೆ ಮಾಡ್ಕೊಡ್ತೀನಿ ಅವ್ರಿಗೆ. ಅದು ಆದರೂ ಕೂಡ ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ವ್ಲಾಗ್ಗೆ, ಓಕೆನಾ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇರ್ತೀನಿ, ಮತ್ತು ನೆಕ್ಸ್ಟ್ ವ್ಲಾಗ್ ಜೊತೆ ಸಿಗ್ತೀನಿ. ಓಕೆ, ಬಾಯ್. ಹಾಕಿದ್ದೀನಿ. ಹ್ಞೂ